ಒಂದು ಕಾಲನ್ನ ಹೊರಗೆ ತಿರುಗಿಸ್ಕೊಂಡು ಸೇಮ್ ಅವಲ್ಲೇ ನಾವು ಕೀ ಪಾಯಿಂಟ್ಸ್ ಹೇಳಿದಲ್ಲ ಅಷ್ಟು ಕೀ ಪಾಯಿಂಟ್ಸ್ನ ಫಾಲೋ ಮಾಡ್ಕೊಳ್ಬೇಕು. ಸೊ ನಿಮ್ಮ ಭುಜವನ್ನು ಮಂಡಿ ಕೆಳಗಡೆ ತಗೊಳ್ತೀವಿ. ಇದಾದಮೇಲೆ ಹಸ್ತ ನೆಲಕ್ಕೆ ಊರಬೇಕು. ಬಾಡಿ ವೆಯ್ಟ್ನ ಶೋಲ್ಡರ್ ಮೇಲೆ ತೊಗೊಂಡು ಪಾದ ಮೇಲೆ ಎತ್ಕೊಳ್ತೀವಿ. ಅವಲ್ಲೇ ಮಾಡಿದ್ವಲ್ಲ ಸೇಮ್ ಅದೇ ಥರನೇ. ಸೊ ಅಷ್ಟು ಕೀ ಪಾಯಿಂಟ್ಸ್ನ ಫಾಲೋ ಮಾಡಿಕೊಂಡು ಶೋಲ್ಡರ್ನ ಮಂಡಿ ಕೆಳಗಡೆ ತೊಗೊಂಡು ಹಸ್ತ ನೆಲಕ್ಕೆ ಊರ್ಕೊಂಡು ಪಾದ ಮೇಲೆ ಎತ್ಕೊಳ್ಬೇಕು. ಕೈನ ಹೊರಗೆ ಇಟ್ಕೊಂಡು ನಿಧಾನವಾಗಿ ಕಾಲನ್ನ ಸ್ಟ್ರೆಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಎಷ್ಟಾದಷ್ಟು ಕಾಲು ನೇರ ಮಾಡಿಕೊಂಡು ಸ್ಥಿತಿಯಲ್ಲಿ ಇರ್ತೀವಿ. ಮುಂದೆ ಬಂದು ಸ್ಥಿತಿಯಲ್ಲಿ ಇರುವಂಥದ್ದು. ಸೊ ಎಷ್ಟೆಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡೋಣ. ಸೊ ಸ್ಟೆಪ್ಸು ಯಾರಿಗೆ ಕಾಲು ನೇರ ಇಟ್ಕೊಂಡು ಮಾಡೋಕ್ಕಾಗತ್ತೆ ಒಳ್ಳೆಯದು. ಆಗಿಲ್ಲ ಏನು ಮಾಡಿ ಒಂದು ಪಾದ ಮೊದಲು ಇದೊಂದು ಸ್ಟೆಪ್ ಮಾಡ್ಕೊಳ್ಳಿ. ಫಸ್ಟು ಪಾದದ ಮೇಲೆ ಇಟ್ಕೊಳ್ಳಿ, ಮಂಡಿ ಮಡ್ಚ್ಕೊಂಡೇ ಇರಲಿ. ಇನ್ನೊಂದು ಮಂಡಿ ನೇರ ಮಾಡೋದು ಬೇಡ, ಬರೀ ಒಂದು ಕಾಲು ಮಂಡಿನೇ ಮಡ್ಚ್ಕೊಂಡೇ ಫಿಕ್ಸ್ ಮಾಡಿ ಹಸ್ತ ನೆಲಕ್ಕೆ ಊರಿ ಈ ಪಾದ ಮೇಲೆ ವೆಯ್ಟ್ ತೊಗೊಳ್ಳಿ, ಪಾದ ಮೇಲೆ ಎತ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಇಲ್ಲಿಂದ ಕಾಲು ನೇರ ಮಾಡೋದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದು ಚೆನ್ನಾಗಿ ಬಂತು ಅಂದಮೇಲೆ ಇನ್ನೊಂದು ಕಾಲು ಸ್ಟ್ರೆಚ್ ಮಾಡೋದ್ರ ಕಡೆ ಫೋಕಸ್ ಮಾಡ್ಬೋದು. ಆಮೇಲೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಾದ್ಮೇಲೆ ಬರ್ಬೋದು. ಎರಡು ಕಾಲು ನೇರ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಓಕೆ.